ಚಿಕ್ಕಮಗಳೂರಿನ ಶಾಸಕ ತಮ್ಮಯ್ಯ ಅವರಿದ್ದರು, ರಂಭಾಪುರಿ ಸ್ವಾಮಿಗಳಿದ್ದರು. ರಂಭಾಪುರಿ ಸ್ವಾಮಿಗಳದೊಂದು ಕಾರ್ಯಕ್ರಮ. ತಮ್ಮಯ್ಯ ಅವರು ಹೇಳಿದ್ರು, ಇಡೀ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಹೇಳಿದವರು ನೀವು ಒಬ್ಬರೇ. ಆ ಪ್ರಕಾರ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾ ಇದ್ದಾರೆ. ಒಕ್ಕಲಿಗ ಸ್ವಾಮೀಜಿಗಳಿಗಿಂತಲೂ ಜೋರಾಗಿ ಸಿ ಎಂ ಆಗಬೇಕು ಅಂತ ನೀವು ಹೇಳಿದ್ರಿ. ನಮ್ಮ ನೊಣವಿನಕೆರೆ ಪೀಠಕ್ಕೆ ಡಿ ಕೆ ಶಿವಕುಮಾರ್ ಅವರು ನಡ್ಕೊಳ್ತಾ ಇದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ತಮ್ಮಯ್ಯ ಅವರು ರಂಭಾಪುರಿ ಜಗದ್ಗುರುಗಳಿಗೆ ಹೇಳಿದರು. ರಂಭಾಪುರಿ ಜಗದ್ಗುರುಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಿಮ್ಮ ಗಟ್ಟಿ ಧ್ವನಿ ನೀವೇನು ಹೇಳಿದ್ರಿ ಆಗಿದೆ 100% ಆಗಿದೆ. ನಿಮ್ಮ ಆಶೀರ್ವಾದ, ನೀವು ಒಬ್ಬರೇ ಇಡೀ ರಾಜ್ಯದಲ್ಲಿ ಗಟ್ಟಿಯಾಗಿ ಫಸ್ಟ್ ಅವ್ರು ಆಗಲಿ ಅಂತ ಜಗದ್ಗುರುಗಳು ಹೇಳಿದ್ರೆ ನೀವೇ. ಅವ್ರ ಮಕ್ಕಳಿಗೆ ಸಂಸ್ಥಾನ ಜಗದ್ಗುರುಗಳು ಹೇಳಲಿಲ್ಲ. ಆಮೇಲೆ ಅವರು ಅಲ್ಲಿಗಿಂತ ಫಸ್ಟ್ ನಾವು ನಮ್ಮ ಪೀಠ ಮತ್ತು ಅಜಯನ್ ಪೀಠ ಇವೆರಡಕ್ಕೆ ಫಸ್ಟ್ ಆಶೀರ್ವಾದ. ಬಹುಶಃ 5 ವರ್ಷದ ಅವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯನವರು, ಮಿಕ್ಕಂತ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕು ಅಂತ ನಿರ್ಣಯ ಮಾಡಿದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಒಳ್ಳೆ ರೀತಿಯಿಂದ ನಡೆಸಲಿ, ಅಭಿವೃದ್ಧಿ ಕಾರ್ಯಗಳನ್ನು ಮೊದಲು ಗಮನದಲ್ಲಿಟ್ಟು ಆ ನಂತರದಲ್ಲಿ ಅಂಥ ಕಾರ್ಯಗಳನ್ನು ಮಾಡೋದು ಒಳಿತಂತ ನಮಗನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದಂಥ ಡಿ ಕೆ ಶಿವಕುಮಾರ್ ಅವರು ಇಂಥ ಎಲ್ಲ ಗಟ್ಟಿ ನಿಲುವುಗಳನ್ನು ತೆಗೆದುಕೊಳ್ಳುವಂಥ ಒಂದು ಆತ್ಮಬಲ ಶಕ್ತಿ ಅವರಿಗೆ ಬರಲಿ. ಮತ್ತು ಅವರು ಸಿದ್ದರಾಮಯ್ಯನವರು ಮುಂದೇನು ಮಾಡ್ತಾರೆ, $1 ಮಿಲಿಯನ್ ಕ್ವಶನ್ ಅಂತೀವಲ್ಲ, ಅದೇ ರಾಜ್ಯಸಭೆಗೆ ಇಲ್ಲಿ ತನಕ ಅವರು ತಮ್ಮ ಆಪ್ತರ ಜೊತೆಗೆ ಮಾತನಾಡಿದ್ದನ್ನು ನೋಡಿದ್ರೆ ರಾಜ್ಯಸಭೆಗೆ ಹೋಗುವ ಮನಸ್ಸು ಅವರಿಗೆ ಎಳ್ಳು ಕಾಳಿನಷ್ಟು ಇಲ್ಲ. ಶಾಸಕನಿದ್ದೀನಿ, ಶಾಸಕನಾಗಿ ಪೂರ್ತಿ ಅವಧಿ ಇರ್ತೀನಿ, ಅಷ್ಟು ಬಿಟ್ಟರೆ ನನಗೇನೂ ಬೇರೆ ಅಧಿಕಾರ ಬೇಡ ಅಂತಾರಂಥವ್ರು. ಉಳಿದಂತೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾದ ನಂತರ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ನಾವು ತುಂಬ ಸಲ ಖಾಸಗಿಯಾಗಿ ಕೂತ್ಕೊಂಡಾಗ ನಾನು ಪ್ರಶಾಂತ್ ನಾಥ್ ಎಲ್ಲ ಡಿ ಕೆ ಶಿವಕುಮಾರ್ ಅವರ ನಿಜವಾದ ಅಧಿಕಾರ ಯಾವುದು ಅಂತ ನಾವು ಚರ್ಚೆ ಮಾಡ್ತಾಯಿದ್ವಿ. ನೀರಾವರಿ ಸಚಿವರಾಗಿರುವುದಾ, ಉಪಮುಖ್ಯಮಂತ್ರಿ ಆಗಿರುವುದಾ, ಅಥವಾ KPCC ಅಧ್ಯಕ್ಷರಾಗಿರುವುದಾ ಅಂತ. KPCC ಅಧ್ಯಕ್ಷರಾಗಿರುವುದೇ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ, ಸಂಘಟನೆ ಕೈಯಲ್ಲಿರುತ್ತೆ ಅನ್ನೋದೊಂದು ಲೆಕ್ಕಾಚಾರ. ಬಟ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತಾಡುವಾಗ ನಾನು ಲೋಕಸಭಾ ಎಲೆಕ್ಷನ್ ಆದಮೇಲೆ ಹೇಳಿಬಿಟ್ಟಿದ್ದೀನಿ, ನನಗೆ ಸಾಕು ಅಧ್ಯಕ್ಷ ಸ್ಥಾನ, ಬೇರೆ ಯಾರು ಮಾಡ್ಕೊಳ್ಳಿ ನೀವು ಅಂತ ಹೇಳಿಬಿಟ್ಟಿದ್ದೀನಿ ಅಂತಾರವರು. ಯಾವ್ದು ನಿಜನೋ ಗೊತ್ತಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ತಕ್ಷಣ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಒಕ್ಕಲಿಗ ಸಮುದಾಯದವರೊಬ್ಬರು ಮುಖ್ಯಮಂತ್ರಿ ಆದರೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅನ್ನೋದೊಂದು ಇರಬೇಕಾಗತ್ತೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಅಹಿಂದದವರೊಬ್ಬರು ಬರಬೇಕು. ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಅಹಿಂದದವರೊಬ್ಬರು ಬರಬೇಕು. ಸದ್ಯಕ್ಕೆ ತುಂಬ ಪ್ರಯತ್ನ ಪಟ್ಟು ಆಸೆ ಪಡ್ತಾ ಇರೋರು, ನಾನು KPCC ಅಧ್ಯಕ್ಷ ಆಗಬೇಕು ಅಂತ ಆಸೆ ಪಡ್ತಾ ಇರೋರು ಸತೀಶ್ ಜಾರಕಿಹೊಳಿ. ಅವರು ಮೊನ್ನೆನೂ ಹೇಳಿದ್ರು, 2 ಬೈ ಎಲೆಕ್ಷನ್ಗಳಲ್ಲಿ ನಮ್ಮ ಶಕ್ತಿ ಏನು ಅಂತ ತೋರಿಸಿದ್ದೀವಿ, ಹೈಕಮಾಂಡ್ ತೀರ್ಮಾನ ತಗೊಳ್ಳಿ ಅಂತ. ಅವರಿಗೊಂದು 5-6 ತಿಂಗಳಿಂದ ಒಂದು ಹೆಲಿಕಾಪ್ಟರ್ ತಗೊಂಡ್ರು. ಆವಾಗಲೂ ಹೇಳ್ಕೊಂಡಿದ್ರಂತೆ ಆಪ್ತರ ಹತ್ರ, KPCC ಅಧ್ಯಕ್ಷ ಆದಮೇಲೆ ರಾಜ್ಯ ಸುತ್ತೋದಕ್ಕೆ ಬೇಕಾಗತ್ತೆ ಅಂತ ಹೇಳ್ಕೊಂಡಿದ್ರಂತೆ. ಸದ್ಯಕ್ಕೆ ಬೇರೆ ಯಾವುದೋ ಹೆಸರು ನಮಗೂ ಹೊಳಿತಾ ಇಲ್ಲ. ಸತೀಶ್ ಜಾರಕಿಹೊಳಿ ಅವರ ಹೊರತುಪಡಿಸಿ ಬೇರೆ ಯಾರು KPCC ಅಧ್ಯಕ್ಷರಾಗ್ಬೋದು ಅಂತ. KPCC ಅಧ್ಯಕ್ಷ ಅವರಾಗ್ತಾರೆ. ಉಳಿದಂತೆ ಕ್ಯಾಬಿನೆಟ್ಟು, ನಿಗಮ ಮಂಡಳಿಗಳು ಎಲ್ಲವನ್ನೂ ಡಿ ಕೆ ಶಿವಕುಮಾರ್ ಅವರು ಇನ್ ಕನ್ಸಲ್ಟೇಷನ್ ವಿತ್ ಸಿದ್ದರಾಮಯ್ಯನವರೇ ಮಾಡ್ತಾರೆ. ಸಿದ್ದರಾಮಯ್ಯನವರ ಜೊತೆಗೆ ಮಾಡ್ತಾರೆ. KPCCಗೆ ತಮಗೆ ಬೇಕಾದ ಟೀಮನ್ನು ಸತೀಶ್ ಜಾರಕಿಹೊಳಿ ಅವರು ಕಟ್ಟಿಕೊಳ್ತಾರೆ. ಒಂದು 5 ತಿಂಗಳು 6 ತಿಂಗಳು ಕೂಲಿಂಗ್ ಡೌನ್ ಪೀರಿಯಡ್ ಅಂತಿರುತ್ತಲ್ಲ, ಅದು ಡಿ ಕೆ ಶಿವಕುಮಾರ್ ಅವ್ರಿಗಿರುತ್ತೆ. 2027 ಶುರುವಾದ ತಕ್ಷಣ ಒಂಥರ ಎಲೆಕ್ಷನ್ ಮೋಡಿಗೆ ಬಂದುಬಿಡುತ್ತೆ, ರಾಜ್ಯ ಎಲೆಕ್ಷನ್ ಮೋಡಿಗೆ ಬಂದುಬಿಡುತ್ತೆ.
ಇವತ್ತು ಹೋಗಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಬಂದವರ ಪೈಕಿ ಒಬ್ಬ ಆರ್ ವಿ ದೇಶಪಾಂಡೆ ಅವರು ಮಾತ್ರ ಹೇಳಿದ್ದು ರಾಜೀನಾಮೆ ಕೊಡ್ತೀನಿ ಅಂದಿದ್ದಾರೆ ಅಂತ. ಉಳಿದವರೆಲ್ಲ ಇದನ್ನೇ ತಳ್ಳಿ ಹಾಕೋ ಥರ ಮಾತಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವ್ರು ಹೌದು ಅನ್ನೋ ಥರ ಹೇಳ್ತಾರೆ ಅಷ್ಟೇ. ಎಂ ಬಿ ಪಾಟೀಲ್ರಂತೂ ಯಾರು ಹೇಳಿದ್ರು ನಿಮಗೆ ಅಂದ್ಬಿಟ್ರು. ಕೇಳಿಸ್ಕೊಳ್ಳಿ ಅವ್ನು. CM ಅವರು ರಿಸೈನ್ ಮಾಡ್ತೇವೆ ಅಂತ ಹೇಳಿ ಬಂದಿದ್ದಾರೆ. ನಾವು ಹೇಳಿದ್ವಿ ನೀವು ಮಾಡೋದು ಬೇಡ, ಅದು ಇಲ್ಲ ನಾ ಮಾತು ಕೊಟ್ಟಿದ್ದೇನೆ ಮಾಡ್ತೇವೆ ಅಂತ ಹೇಳಿದ್ರು ಅಷ್ಟೇ, ಮತ್ತೇನ್ ಚರ್ಚೆ ಇಲ್ಲ. ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಶಾಸಕರು ಯಾರು ಮೀಟಿಂಗ್ ಬಂದಿದ್ರು ಅವರೆಲ್ಲರೂ ಹೇಳಿ ಒಕ್ಕಡದಿಂದ ಹೇಳಿದ್ರು, ನೀವು ಆಗ್ಬೇಕಂತ ಹೇಳಿದ್ರು. ಅವ್ರು ಹೇಳಿದ್ರು ಇಲ್ಲ ಹೈಕಮಾಂಡ್ ನನಗೆ ಹೇಳಿದಾಗ ಹೈಕಮಾಂಡ್ ನಾನು ಹೇಳಿದ್ದೇನೆ, ಹಾಗಾಗಿ ಅಷ್ಟೇ ಅವ್ರು ಹೇಳಿದ್ರು. ಮುಂದೇನು ಚರ್ಚೆ ಆಗಿಲ್ಲ. ನಿಶ್ಚಿತವಾಗಿಯೂ ಕೂಡ KC ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. ದ ಅಫಿಷಿಯಲ್ ಸ್ಟೇಟ್ಮೆಂಟ್ ಬೈ KC ವೇಣುಗೋಪಾಲ್ that the discussions were held for Rajya Sabha and council elections. No other matter has been discussed. ನೋಡಿ ಅದು ಪ್ರಶ್ನೆನೇ ಉದ್ಭವಿಸಂಗಿಲ್ಲ. ಏನು ಹೇಳಿದಾರೆ ವೇಣುಗೋಪಾಲ್ ಅವರು ನಿಮಗೆ? So he is our high command. He is the AICC General Secretary organization. His statement, ಅವರ ಒಂದು ಹೇಳಿಕೆ ಅದು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸುರ್ಜೇವಾಲಾ ಅವ್ರು ಕರ್ಕೊಂಡು ಮೀಟಿಂಗ್ ಮುಗಿದು ಅಫಿಷಿಯಲ್ ಸ್ಟೇಟ್ಮೆಂಟ್, ಆ್ಯಂಡ್ ದಟ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಇಸ್ ಫೈನಲ್. ನೋಡಿ ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂಥದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿರೋ ಪ್ರಶ್ನೆ ಬರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.